ಈ ಸಲ ಮನೆಗೇನಾದರೂ ಕಾಲಿಫ್ಲವರ್ ತಂದರೆ ಈ ಥರ ಗ್ರೇವಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ, ಅಷ್ಟೇ ಖಾರವಾಗೂ ಇರುತ್ತೆ. ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಮೊದಲು ಒಂದು ಮಿಕ್ಸಿ ಜಾರಲ್ಲಿ 3 ಹಣ್ಣಾಗಿರೋವಂಥ ಟೊಮೊಟೊ ಹಾಕ್ತಾಯಿದ್ದೀನಿ. ನಾಟಿದೋ ಬ್ಯಾಂಗ್ಳೂರ್ ಟೊಮೊಟೊನೋ ಯಾವುದಾದ್ರೂ ಪರವಾಗಿಲ್ಲ, ಸೇರಿಸ್ಕೋಬೋದು. ಹಾಗೆ ಒಂದು 10 ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೀರು ಹಾಕೋದು ಬೇಡ, ಟೊಮೊಟೊಲ್ಲೇ ನೀರು ಬಿಟ್ಕೊಳ್ಳುತ್ತೆ. ನಾವು ಮೆತ್ತಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನಂತರ ನೋಡಿ, ಒಂದು ಕಾಲಿಫ್ಲವರ್ ಫ್ರೆಶ್ ಆಗಿರೋವಂಥದ್ದನ್ನು ತೊಗೊಂಡಿದ್ದೀನಿ. ಇದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ, ಈಗ ಕ್ಲೀನ್ ಮಾಡೋದು ತೋರಿಸ್ಕೊಡ್ತೀನಿ. 1 ಸ್ಪೂನಷ್ಟು ರಾಗಿ ಹಸಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಇದ್ರ ಮೇಲೆ ಉದುರಿಸ್ಕೋಬೇಕು. ನೋಡಿ, ನಾನು ಹಾಕ್ತಿದ್ದೀನಲ್ವ ಆ ರೀತಿ. ಈ ಥರ ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಬಿಟ್ರೆ ಹುಳ ಏನಾದರೂ ಇದ್ದರೂ ಸತ್ತೋಗುತ್ತೆ ಮತ್ತು ಆಚೆ ಬಂದುಬಿಡುತ್ತೆ. ಹಾಗೆ ಕೆಮಿಕಲ್ಸ್ ಹಾಕಿರ್ತಾರಲ್ವ, ಅದು ಸಹ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ, ಈ ಥರ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿ ಒಂದು ಸ್ಟ್ರೈನರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಪ್ರಾಸೆಸ್ ಬೇಡ ಅಂದರೆ ನೀವು ಬಿಸಿನೀರಲ್ಲಿ ಬೇಯಿಸಿನೂ ಮಾಡ್ಕೋಬೋದು, ತೊಂದರೆ ಇಲ್ಲ. ಈಗ ನೀಟಾಗಿ ನೀರಲ್ಲಿ ಒಂದು 3 ಸಲ ವಾಶ್ ಮಾಡ್ಕೊಳ್ತೀನಿ. ನೋಡಿ, ಫ್ರೆಶ್ಶಾಗಿ ಕಾಲಿಫ್ಲವರು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈ ಥರ ಮಾಡಿಟ್ಕೊಂಡ್ರೆ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಗ್ರೇವಿ ಯಾವಾಗ ಬೇಕೋ ಆವಾಗ ತೆಗೆದು ಹಾಕ್ಕೊಂಡು ಮಾಡ್ಕೋಬೋದು. ನಂತರ ಒಂದು ಕಡಾಯಿ ಬಿಸಿ ಮಾಡಿ 3 ಅಥವಾ 4 ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೀನಿ ಮತ್ತು ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತೀನಿ. ಸಾಸಿವೆ ಸಿಡಿದ ನಂತರ 2 ಕಡ್ಡಿ ಕರಿಬೇವು ಮತ್ತು 2 ಹಸಿಮೆಣಸಿನ್ಕಾಯಿ, 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಈಗ ನಾನು 2 ಈರುಳ್ಳಿನ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಈ ರೀತಿ ಸಣ್ಣ ಕಟ್ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ಚೆನ್ನಾಗಿ ಅಂದರೆ ಗಟ್ಟಿಯಾಗಿ ಬರುತ್ತೆ, ಹೆಚ್ಚಿಗೆ ಗ್ರೇವಿನೂ ಬಿಟ್ಕೊಳ್ಳುತ್ತೆ. ಈಗ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಿದೆ. ಖಾರಕ್ಕೆ 1 ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಚಿಟಿಕೆಯಷ್ಟು ಅರಿಶಿನ. ಇದ್ರ ಜೊತೆಲಿ ನೀವು ಚಿಕನ್ ಅಥವಾ ಮಟನ್ ಮಸಾಲ ಪೌಡರ್ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೋಬೋದು, ಅದು ಸಹ ಚೆನ್ನಾಗಿರುತ್ತೆ. ಒಗ್ಗರಣೆನಲ್ಲೇ ಈ ಪುಡಿಗಳೆಲ್ಲ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ಕಲರು ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ರುಬ್ಬಿಟ್ಟಿರೋ ಅಂಥ ಟೊಮೊಟೊ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಟೊಮೊಟೊ ಪೇಸ್ಟ್ ಬೇಕು ಅಂದರೆ ಇನ್ನೂ ಹೆಚ್ಚಿಗೆ ಹಾಕ್ಕೋಬೋದು, ಆದರೆ ನೀವು ಅದಕ್ಕೆ ತಕ್ಕಂಗೆ ಉಪ್ಪು ಖಾರ ಹಾಕಬೇಕಾಗುತ್ತೆ. ನಾವು ಟೊಮೊಟೊ ಹೆಚ್ಚಿಗೆ ಹಾಕೋದ್ರಿಂದ ಸಿಹಿ ಬರುತ್ತೆ ಅಥವಾ ಹುಳಿ ಬರುತ್ತೆ. ಅದಕ್ಕೆ ತಕ್ಕಂಗೆ ಉಪ್ಪು ಖಾರ ಹಾಕ್ಕೊಂಬಿಟ್ರೆ ಗ್ರೇವಿ ಟೇಸ್ಟಿಯಾಗಿರುತ್ತೆ. ಅಂತೂ ಹಸಿ ವಾಸನೆ ಹೋಗಬೇಕು ಟೊಮೊಟೊ, ಅದರಿಂದ ಒಂದು 3 ನಿಮಿಷ ಬೇಯಿಸ್ಕೊಳ್ತೀನಿ. ನೋಡಿ, ಈಗ ನೀವು ನೋಡ್ತಾ ಇರ್ಬೋದು ಗ್ರೇವಿ ಎಷ್ಟು ಗಟ್ಟಿಯಾಗಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ. ಈ ಥರ ಬೇಯಿಸ್ಕೊಂಬಿಟ್ರೆ ಗ್ರೇವಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ನಾನೊಂದು 100 ಗ್ರಾಮಷ್ಟು ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ಬಟಾಣಿ ಸೀಸನ್ ಆಗಿರೋದ್ರಿಂದ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ತೊಂದರೆ ಇಲ್ಲ, ಸ್ಕಿಪ್ ಮಾಡ್ಬೋದು. ನಂತರ ಕಾಲಿಫ್ಲವರನ್ನು ಸೇರಿಸ್ಕೊಳ್ಳೋಣ. ನೋಡಿ, ನೀವು ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಗ್ರೇವಿ ಯಾವಾಗ ಬೇಕೋ ಆವಾಗ ಮಾಡ್ಕೋಬೋದು. ಈಗ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಲಿಫ್ಲವರ್ ತುಂಬಾ ಮೆತ್ತಗೆ ಬೇಯಿಸಬಾರ್ದು, ಹಾಗಂತ ಹಸಿ ಹಸಿನೂ ಇರಬಾರ್ದು, ಆ ರೀತಿ ಬೇಯಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾನೊಂದು 300 ml ಅಷ್ಟು ನೀರನ್ನು ಹಾಕ್ಕೊಳ್ತೀನಿ. ಕಡಾಯಲ್ಲಿ ಮಾಡ್ತಾ ಇರೋದಲ್ವ, ಇಷ್ಟು ನೀರು ಬೇಕಾಗುತ್ತೆ. ಅದೇ ನೀವು ಕುಕ್ಕರಲ್ಲಿ ಮಾಡೋದಾದರೆ ಇಷ್ಟೊಂದು ನೀರು ಬೇಕಾಗೋದಿಲ್ಲ. ಕುಕ್ಕರಲ್ಲಿ ನೀರು ಕಡಿಮೆ ಹಾಕ್ಬೋದು ಮತ್ತು 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಬೆಳಗ್ಗೆ ಟೈಮಲ್ಲಿ ಟೈಮ್ ಇಲ್ಲ ಅಂದರೆ ಆ ರೀತಿನೂ ಮಾಡ್ಕೋಬೋದು ನೀವು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೊಳ್ತೀನಿ. ಹಾಗಂತ ಹಾಗೆ ಬಿಡಬಾರ್ದು, ಸೆಂಟ್ರಲ್ಲಿ ಆಗಾಗ ಓಪನ್ ಮಾಡಿ ಮಿಕ್ಸ್ ಮಾಡ್ತೀರಿ. ನೋಡಿ, ಓಪನ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕೊತ್ತ ಅಂತ ಕುದೀತಾ ಇದೆ ಅಲ್ವಾ. ಗ್ರೇವಿ ಥಿಕ್ನೆಸ್ಸು ಸೂಪರಾಗಿದೆ. ಹಾಗೆ ಕಾಲಿಫ್ಲವರ್ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು. ನೋಡಿ, ಈ ಥರ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ಈ ಜಾಗದಲ್ಲಿ ಒಂದು ಸ್ವಲ್ಪ ಬೆಣ್ಣೆನೋ ಫ್ರೆಶ್ ಕ್ರೀಮೋ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಅಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬರುತ್ತೆ ನಮಗೆ. ಚಪಾತಿ, ರೊಟ್ಟಿ ಅಥವಾ ಜೀರಾ ರೈಸು, ಫ್ರೈಡ್ ರೈಸು, ಹಾಗೆ ಪೆಪ್ಪರ್ ರೈಸ್ಗೂ ಬಳಸ್ಕೋಬೋದು. ಈ ಗ್ರೇವಿ ಸೂಪರಾಗಿರುತ್ತೆ. ತಣ್ಣಗಾದ ನಂತರ ಅಂತೂ ಒಂದೊಳ್ಳೆ ಕಲರ್ ಬರುತ್ತೆ, ಎಣ್ಣೆ ಎಲ್ಲ ಮೇಲ್ ಬಿಟ್ಕೊಂಡು. ನೋಡಿ, ಈ ರೀತಿ ಖಂಡಿತ ನೀವು ಅಷ್ಟೇ ಟ್ರೈ ಮಾಡಿ ನೋಡಿ, ಹೇಗೆ ಬಂತೋ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.